ಗೌಡ ಹುಡುಗಿ ಅವರ ಫ್ಯಾನು ಐಡಿಯಾ ಕೊಡ್ತಾ ಇದ್ದಾರೆ ಅವರು. ನಮ್ಮಮ್ಮ ಫುಲ್ಲು ಭಕ್ತಿಯಿಂದ ಬೇಡ್ಕೋತವ್ರೆ. ಏನು ಬೇಡ್ಕೋತಾರೋ ಗೊತ್ತಿಲ್ಲ, ಅಲ್ಲಿ ಹಾಕ್ತಾರೆ ನೋಡಿ. ಅಲ್ಲಿ ಕೈ ಹಿಡ್ಕೊಂಡಿದ್ದಾರೆ, ಸಾಯಿ ಕಾಪ ಕುತ್ಕೋತು. ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಸಂತು ಫಾಕ್ಸ್ ಯೂಟ್ಯೂಬ್ ಚಾನಲ್. ಏನಂತ ಅಂದರೆ ಇವತ್ತು ಒಂದು ಎಲ್ಲರೂ ಫ್ಯಾಮಿಲಿ ಟ್ರಿಪ್ ಥರ ಹೋಗ್ತಾ ಇದ್ದೀವಿ. ಸೊ ಹಂಗಾಗಿ ಎಲ್ಲಿ ಹೋಗ್ತಾ ಇದ್ದೀವಿ, ಏನು ಮಾಡ್ತೀವಿ ಅಂತ ತೋರಿಸ್ತೀನಿ. ಬನ್ನಿ, ಯಾರ್ಯಾರು ಇದ್ದೀವಿ ಅಂತ ಅವ್ರು ಪರಿಚಯ ಮಾಡಿಸ್ಕೊಡ್ತೀವಿ ನೋಡಿ. ಇವರು ಗೌಡ್ರ ಹುಡುಗಿ ಅಂತ ಅಂದ್ಬಿಟ್ಟು ತೆಮ್ಮಿಡವ್ರ ಥರ ರೆಡಿ ಆಗೋರೆ. ಇವ್ರು ಅವ್ರ ಹಸ್ಬೆಂಡು ಸೈಲೆಂಟ್ ಶಿವು ಅಂತ ಅಂದ್ಬಿಟ್ಟು. ಬನ್ನಿ ಹೋಗೋಣ, ನಡೀರಿ ಹೋಗೋಣ. ಅದು ಸೌಂಡು ಹಂಗೆಲ್ಲ ಹೋಗೋ ಟೈಮಲ್ಲಿ. ಇಲ್ಲಿ ನೋಡಿ, ಇಲ್ಲಿ ಗಣೇಶನ ಕೈ ಮುಕ್ಕೊಂಡು ಹಿಂಗೆ ಹೋಗೋಣ. ಬನ್ನಿ ಎಲ್ಲ ಹೋಗೋಣ. ಇವ್ರು ನನ್ನ ಜೊತೆ ಮಾತಾಡ್ಸಲ್ಲ ಅಂದವ್ರೆ. ಬ್ರೋ, ಹೆಂಗೆ ಅನಿಸ್ತೈತೆ ನಿಮ್ಮ ಎಕ್ಸ್ಪೀರಿಯನ್ಸು? ಕಾರ್ ಓಡಿಸ್ತಾ ಇದ್ದೀರಲ್ಲ, ಹೇಳ್ಕೊಟ್ಟಿರೋದು ನಾನು. ಕಾರ್ ಹೇಳ್ಕೊಟ್ಟಿರೋದೇ ನಾನು, ಅವ್ರಿಗೆ ಓಡಿಸೋದು ಚೆನ್ನಾಗಿ ಹೇಳ್ಕೊಟ್ಟಿವಿ. ಅಲ್ಲಿ ನೋಡಿ ಫ್ರೆಂಡ್ಸ್, ಮಟನ್ ಅಂಗಡಿಲಿ ಎಷ್ಟು ಜನ. ಹಾಯ್ ಫ್ಯಾಮ್, ಏನು ಗೊತ್ತಾ, ಇಲ್ಲಿ ಪಾಪ ಅವ್ರಿಗೆ ಚಿಕ್ಕದಾಗ ಒಂದೇ ಒಂದು ಹೇಳ್ದೆ. ಅವ್ರು ಇನ್ಸ್ಟಾಗ್ರಾಮಲ್ಲಿ ಏನಂತ ಇಟ್ಕೊಂಡವ್ರಪ್ಪ, ಗೌಡ್ರ ಹುಡುಗಿ ಅಂತ ಇಟ್ಕೊಂಡವ್ರೆ. ಅದಕ್ಕೆ ಶಾರ್ಟ್ ಫಾರ್ಮಾಗಿ ಗೌಡ್ರೆ ಅಂತ ಕರೆದೆ. ಅದಕ್ಕೆ ಗೌಡ್ರು ಬೇಜಾರಾಗ್ಬಿಟ್ಟು ಸುಮ್ಮನೆ ಕೂತ್ಕೊಬಿಟ್ಟವ್ರೆ ಸೈಲೆಂಟಾಗೆ. ಬೆಳಗ್ಗೆನೆ ಚಿಪ್ಸ್ ತಿನ್ಕೊಂಡು ನೋಡಿ ಹಿಂಗೆ. ಒಂದು ಮಾತು ಹೊಟ್ಟೆ ಹಸಿತೈತಾ, ತಿಂತೀರಾ ಏನು ಎತ್ತ ಅಂತ ಅಂದ್ಬಿಟ್ಟು ನಮ್ಮಿಬ್ರು ಕೇಳೋರೇ ಇಲ್ಲ. ಏನು ಬ್ರೋ, ಯಾರು ಇಲ್ಲ ನಮ್ಮನ್ನ ಕೇಳೋರು. ಅದಕ್ಕೆ ನಾವೇನು ಗೊತ್ತಾ ಪ್ಲ್ಯಾನ್ ಹಾಕಿದ್ದೀವಿ, ಬನ್ನಿ ತೋರಿಸ್ತೀನಿ ಏನು ಪ್ಲ್ಯಾನ್ ಹಾಕಿದ್ದೀವಿ ಅಂತ ಅಂದ್ಬಿಟ್ಟು ಅಂತ. ಬಟ್ ಇಷ್ಟು ದಿವಸ ಫ್ರಂಟ್ ಕ್ಯಾಮ್ರಾದಲ್ಲಿ ಮಾಡ್ತಾಯಿದ್ದೇವೆ, ಬ್ಯಾಕ್ ಕ್ಯಾಮ್ರಾದಲ್ಲಿ ಮಾಡ್ತಾಯಿದ್ದೀನಿ. ಯಾಕಂದರೆ ಕತ್ಲೆ ಅಲ್ವಾ, ಟಾರ್ಚ್ ಚೆನ್ನಾಗಲ್ಲ. ಸ್ವಲ್ಪ ದೆವ್ವಗಳು ಥರ ಕಾಣ್ತೀನಿ ನಾನಂತೂ ಕಪ್ಪುಗಿರೋದಕ್ಕೆ. ಇವರೆಲ್ಲ ಸ್ವಲ್ಪ ಚೆನ್ನಾಗವ್ರೆ ನೋಡೋಕ್ಕೆ. ಇವರೆಲ್ಲ ನಾನೊಬ್ಬ ಸ್ವಲ್ಪ ಕಮ್ಮಿ ಪೀಸ್ ಥರ ಕಾಣಿಸ್ತೀನಿ ಫ್ರೆಂಡ್ಸ್. ಸೊ ಹಂಗಾಗಿ ಬ್ಯಾಕ್ ಕ್ಯಾಮ್ರಾದಲ್ಲಿ ಮಾಡ್ತಾಯಿದ್ದೀನಿ. ಬನ್ನಿ, ಇವಾಗ ಇನ್ನೊಬ್ರು ನಮ್ಮ ಜೊತೆ ಜಾಯ್ನ್ ಆಗ್ತಾರೆ ಇಲ್ಲೇ ಅತಿ ಶೀಘ್ರದಲ್ಲೇ. ಹಾಯ್ ಫ್ಯಾಮ್, ಏನು ಗೊತ್ತಾ, ಅಲ್ಲಿಂದ ಸ್ವಲ್ಪ ಗಿರಿಬಿರಿ ಎಲ್ಲ ಆಗಿ ಅಲ್ಲಿ ಕುರುಬನ ರಾಣಿ ಸೌಮ್ಯರಾಜ್ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಅದಾದ್ಮೇಲೆ ಇಲ್ಲಿ ಇನ್ನೊಬ್ರು ಹೊಸ ವ್ಯಕ್ತಿ ನಮ್ಮಮ್ಮ, ಆಮೇಲೆ ಅವ್ನು ನಮ್ಮ ಮುದ್ದ ಅಂತ ಅಂದ್ಬಿಟ್ಟು ನಮ್ಮ ಮಗ ಎಲ್ಲ ಎಂಟ್ರಿ ಕೊಟ್ಟಿದ್ದೀವಿ. ಮೇಡಮ್ಗಂತೂ ರಾತ್ರಿ ಎಲ್ಲ ಮಲ್ಕೊಳಕ್ಕಂತೂ ನಾನು ಬಿಟ್ಟೇ ಇಲ್ಲ. ಸೊ ಹಂಗಾಗಿ ಅಲ್ಲಿ ಯಾರೋ ಬರ್ತಾ ಇದ್ರೆ ಅಯ್ಯಪ್ಪ ಅವ್ನಿಗೆ ಗುಜಾಕೋಯ್ತವ್ರೆ ನಿದ್ದೆಗಣ್ಣಲ್ಲಿ. ಅದಕ್ಕೆ ಇವಾಗ ಸ್ವಲ್ಪ ಅವ್ರನ್ನೇ ಮಾತಾಡ್ಸ್ಕೊಂಡು ಹೋಗ್ಬೇಕು. ಇಲ್ಲ ಅಂತ ಅಂದ್ರೆ ಹಿಂದೆ ಏನೇನೋ ಮಾತಾಡ್ತವ್ರೆ. ಅಣ್ಣ ಆಗ್ಲಿ ಸೈಲೆಂಟ್ ಆಗಿದ್ರು, ಅವ್ರ ಕೈ ಕೊಡ್ತೀನಿ ರೀ, ಏನಾರು ಮಾತಾಡ್ತಾರ ನೋಡ. ತಗೋಬ್ರೋ, ಏನಾರು ಮಾತಾಡು. ಏನ್ ಮಾತಾಡ್ಲಿ, ಏನಾರು ಮಾತಾಡಲ್ಲ, ಮಾತಾಡ್ಸು. ಮಾರಿಯಮ್ಮ ಅವ್ರು ಬಂದವ್ರೆ. ಅದಕ್ಕೆ ನಾವು ಮನೆಗೆ ಹೋಗಿದ್ವಿ ಕಣೆ ಅವತ್ತು ನೈಟು. ಇವನು ಬರಲ್ಲ ಅಂತ ಇದ್ನಲ್ಲ ರೆಸಾರ್ಟ್ಗೆ, ಅವಾಗ ಈವ್ನಿಂಗ್ಸ್ ಹೋಗಿದ್ದಲ್ಲ ಕರ್ಕೊಂಬರೋಣ ಅಂತ. ಅವಾಗ ಅದೇನೋ ಹಬ್ಬ ಇತ್ತು. ಇಲ್ಲ ಅವ್ರು ಆ ಕಡೆ ಇರೋದು. ಏನ್ ಗೊತ್ತಾ, ಎಲ್ಲ ಸ್ಟಾರ್ಟಿಂಗ್ ಅಲ್ಲಿ ಜಾಸ್ತಿ ಪ್ರೀತಿ ತೋರಿಸ್ತಾರೆ, ಹೋಯ್ತಾ ಕಡಿಮೆ ತೋರಿಸ್ಬಿಡ್ತಾರೆ. ಇವ್ರು ಹಿಂಗೆ ಈ ಅಮ್ಮ ಜಾಸ್ತಿ ಪ್ರೀತಿ ಮಾಡ್ರಿ ನಾವ್ ಅವ್ರನ್ನ. ನಮ್ನ ಏನ್ ಗೊತ್ತಾ, ಸ್ಟಾರ್ಟಿಂಗ್ ಎಲ್ಲ ಜಾಸ್ತಿ ಕೇರ್ ಮಾಡ್ಬಿಟ್ಟು ಇವಾಗ ಕೇರೆ ಮಾಡಲ್ಲ ಅಂತಾರೆ. ಹಿಂಗೆ ಫ್ರೆಂಡ್ಸ್ ಇವ್ರೆ ಏನಿಲ್ಲ ನಾವಮ್ಮ ಇವತ್ತು ನಮ್ಮ ಜೊತೆ ಫಸ್ಟ್ ಟೈಮ್ ಬರ್ತಾ ಇರೋದು. ನಾವಮ್ಮ ಅಂತೂ ಮಾತಿನ ಮಲ್ಲಿ ಅಂತ ಹೇಳ್ತಾರಲ್ಲ, ಹೇಳ್ತಾರೆ ಮಾತಾಡ್ಕೊಂಡೇ ಬರ್ತಾ ಇರ್ತಾರೆ. ಬನ್ನಿ, ಅದೇನ್ ಮಾತಾಡ್ತಾರೆ, ಅದೇನ್ ಹೇಳ್ತಾರೆ ಅಂತ ಕೇಳಿಸ್ಕೊಳ್ಳೋಣ. ಬಾಯ್ ಬಡ್ಕಿರು ಅಲ್ಲ, ನಾನ್ ಬಾಯ್ ಬಡ್ಕ, ಅವ್ರು ಬಾಯ್ ಬಡ್ಕಿರು ಅಂತ. ಅಲ್ಲಿ ಮುಂದೆ ಲೆಫ್ಟ್ ಬಸ್ ನೋಡ್ಕೊಂಡ್ ಬನ್ನಿ. ಅವ್ರಂಗೆ ನಿದ್ದೆ ಬಂತು ಅಂತ ಅಂದ್ರೆ ಹಂಗೆ ಓಕೆ ಫ್ಯಾಮ್, ಬನ್ನಿ. ಅವ್ರು ನಿದ್ದೆ ಮಾಡ್ಬಿಡ್ತಾರೆ ಅಂತ ಭಯ ಆಗ್ತೈತೆ. ಲೆಫ್ಟ್ ಎತ್ಕೊಳ್ಳಿ, ಹಂಗೆ ಬನ್ನಿ. ಕಾಟೇರಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇರೋದು. ಸೊ ಅಲ್ಲಿಗೆ ಹೋಗಿ ಡೈರೆಕ್ಟ್ ಆಗಿ ಓಪನ್ ಮಾಡ್ತೀನಿ. ಸ್ಟೇ ಟ್ಯೂನ್. ಫೈನಲಿ ದೇವಸ್ಥಾನದ ಹತ್ರ ರೀಚ್ ಆದೋ. ಆದರೆ ರೋಡ್ ಬಂದು ಸ್ವಲ್ಪ ಏರುಪೇರಿದೆ ನೋಡಿ.
4 ಗಂಟೆಗೆ ಹೊರತಾರೆ ಎಷ್ಟು ಜನ 3 ಗಂಟೆ 4 ಗಂಟೆಗೆ ಬಂದು ಕ್ಯೂ ನಿಂತಿರ್ತಾರಂತೆ. ರೋಡ್ ಸ್ವಲ್ಪ ಯಾರಾದರೂ ನೋಡ್ತಾ ಇದ್ದಾರೆ ರೋಡ್ ರೆಡಿ ಮಾಡಿಸಿ ದಯವಿಟ್ಟು. ಆ ಬಸ್ಸಲ್ಲಿ ಬರೋದೇ ಅವರು ನಮ್ಮ ನೋಲಕಂತಿದ್ದಾರೆ ಬನ್ಸಂಕ್ರಿಂದ 4 ಗಂಟೆಗೆ ಬರ್ತಾ ಇದ್ರಂತೆ. 7:30 8 ಅಮ್ಮ ಅಲ್ಲಿಂದ ಮೊಳೆ ಹೊಡ್ಕೊ ಬಂದ್ರು. ಇವಾಗ ದೇವಸ್ಥಾನದಲ್ಲಿ ಸ್ವಲ್ಪ ದೇವ್ರು ಮೊಳೆ ಹೊಡಿತಾರೆ, ದೇವ್ರು ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಫೋನ್ ಪೇ ಇದೆ ಕಡೆ ಸ್ವಲ್ಪ ಹೀರೋ ಥರ ಇದ್ದೀನಿ ಅಂತ ನನಗೆ ಫೀಲ್ ಆಗ್ತೈತೆ. ಬಟ್ ಹೀರೋ ಥರ ಎಲ್ಲ ಇರಲ್ಲ. ಹೆಂಗವ್ರೆ ಇವರು ನೋಡಕ್ಕೆ ಹೀರೋ ಥರ ಅವರ ಇವರು ನೋಡೋಬ್ರು. ನಾನು ಫಿಕ್ಸ್ ಹಾಕೊಂಡಿರೋದು ಕಾಣಿಸ್ತಲ್ಲ ಸೈಕಾಗಿ ಹೊಡಿತೈತೆ. ಅಲ್ಲಿ ಮುಂದೆ ಹಿಡ್ಕೊಳ್ಳೋ ನಡೆಯೋ ಕಾಟೇರಮ್ಮ ದೇವಸ್ಥಾನದ ಹತ್ರ ನಾನೇನು ಸೆಲ್ಫಿ ಹಿಡಿತಾ ಇದ್ದ ಹಿಡ್ಕೊಳ್ಳೋಣ ಅಂತ ಹೇಳ್ದೆ ಕಣಪ್ಪ ನಮ್ಮಪ್ಪ. ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ನಾನು ಹೇಳ್ದೆ. ಬನ್ನಿ ಫ್ರೆಂಡ್ಸ್, ನನಗಂತೂ ವಾಯ್ಸೇ ಬರ್ತಾಯಿಲ್ಲ ಮಾತಾಡೋಕ್ಕೆ. ಮ್ಯಾಮ್ ದೇವ್ರಾಣೆ ಸತ್ಯವಾಗೂ ನಿಜ ಹೇಳ್ತಾ ಇದ್ದೀನಿ, ಸುಳ್ಳು ಹೇಳ್ತಾ ಇಲ್ಲ. ಏನು ಅಂತ ಅಂದ್ಬಿಟ್ಟು ನನಗೆ ಗೊತ್ತಿಲ್ಲ. ಒಟ್ನಲ್ಲಿ ಎಲ್ಲರೂ ಕಾಲು ಏನಾಗ್ಬಿಡೈತೆ ಅಂತ ಅಂದರೆ ಅರ್ಶನ ಆಗ್ಬಿಡೈತೆ. ಬಟ್ ಇಲ್ಲಿಗೆ ಬಂದಿದ್ಗೆ ಹಂಗೆ ಅನಿಸ್ತೈತೋ ಏನೋ ನನಗಂತೂ ಗೊತ್ತಿಲ್ಲ. ಬಟ್ ಎಲ್ಲರೂ ಕಾಲು ಅರ್ಶನ ಆಗಿದೆ. ಎಲ್ಲ ಒಂದು ರೌಂಡ್ ಕಂಗಾಲಾಗಿ ಹೋಗ್ಬಿಟ್ಟಿದ್ದೀವಿ. ಏನು ಬ್ರೋ ತೋರಿಸ್ತೀನಿ ನೋಡಿ ಬೇಕಾದ್ರೆ. ಎಲ್ಲರ ಕಾಲು ನೋಡಿ ಇಲ್ಲಿ ನಿಜ ಗೊತ್ತಿಲ್ಲ ಏನು ಎತ್ತ ಅಂತ ಅಂದ್ಬಿಟ್ಟು ಎಲ್ಲರೂ ಕಾಲು ಅರ್ಶನ ಆಗೈತೆ. ಒಟ್ನಲ್ಲಿ ಬನ್ನಿ. ಎಲ್ಲ ಮೌನರಥದಿಂದ ಬರ್ತಾ ಇದ್ದಾರೆ. ನಾವು ಮಾತ್ರ ಮಾತಾಡ್ಕೊಂಡು ಹೋಗ್ತಾ ಇದ್ದೀನಿ ಒಮ್ಮೆ ಒಬ್ಬಟ್ಟಿ ಥರ ಸೈಕಾಗಿ ಮಾಡೋರು ನೋಡಿ. ಇಲ್ಲೇ ಎಂಟ್ರಿ ಅನ್ಕೋತೀನಿ. ಅಲ್ಲಿ ಕಾಲು ತೊಳ್ಕೊಂಡು ಬರೋಣ ಬನ್ನಿ ಗಾಯ್ಸ್. ನಾನು ಈ ಸಂದಿಲೇನು ಹೋಗ್ತಾ ಇದ್ದೀನಿ ಕಾಲು ತೊಳ್ಕೊಬರೋಕ್ಕೆ. ನಾನು ಮಾಡಿದೆ ಅಂತ ಎಲ್ಲರೂ ಅದೇ ಮಾಡ್ತವ್ರೆ. ಒಟ್ಟಿನಲ್ಲಿ ಹುಲ್ ತಿನ್ನುತ್ತೆ ಅಂತ ಅಂದರೆ ನೀರು ಕುಡಿಯೋಕೆ ಹೋಗ್ತಾರೆ ಅಷ್ಟೇ, ಏನಿಲ್ಲ ಅಲ್ಲ. ಸಾರಿ ಏನೇನೋ ಹೇಳ್ಬಿಟ್ಟೆ ನಾನು. ಹುಲಿ ಜಿಂಕೆನ ಬೇಟೆ ಮಾಡೋಕೆ ಹೋದ್ರೆ ಅವರೆಲ್ಲ ಜಿಂಕೆ ಥರ ಓಡೋಯ್ತವ್ರೆ. ಏನೋ ನಮ್ಗೆ ಗೊತ್ತಿಲ್ಲ, ಫಸ್ಟ್ ಟೈಮ್ ಬಂದಿರೋದು ಫ್ರೆಂಡ್ಸ್. ಇಲ್ಲಿ ಗರ್ಕೆ ತಗೊಂಡು ಇಲ್ಲಿ ದೇವ್ರ ಹತ್ರ ಹಾಕ್ತಾರಂತೆ. ನಮ್ಮಮ್ಮ ಫುಲ್ಲು ಭಕ್ತಿಯಿಂದ ಬೇಡ್ಕೋತವ್ರೆ. ಏನು ಬೇಡ್ಕೋತವ್ರೋ ಗೊತ್ತಿಲ್ಲ. ಅಲ್ಲಿ ಹಾಕ್ತಾರೆ ನೋಡ್ರಿ. ಇಲ್ಲಿ ನಾವಂತೂ ಹಾಕಿಲ್ಲ ಫ್ರೆಂಡ್ಸ್. ಇಲ್ಲೇನೋ ಆಗಿದೆ ಸಮಸ್ಯೆ, ಇಲ್ಲಿ ಏನೋ ಒಂದು ಸಮಸ್ಯೆ ಇದೆ. ಬನ್ನಿ. ಬೆಳಿಗ್ಗೆ ದೇವಸ್ಥಾನಕ್ಕೆ ಬರೋ ಟೈಮಲ್ಲಿ ಏನಾಯ್ತು ಗೊತ್ತಾ, ಅಕ್ಕ ಅವ್ರು ಏನೋ ಅಂದರು ಒಂದು ಡೈಲಾಗ್ನ. ಅಣ್ಣ ಅವರೊಂದು ಅಲ್ಲೇ ಸ್ವಲ್ಪ ಜಿಕ್ ಅಂತ ಹಿಂಗೆ ಗುರ್ತಾ ಇರೋದು ಪಂಚು, ಅಲ್ಲಲ್ಲೇ ಪಂಚ್ ಆಗ್ತಾ ಇರೋದು ಅವ್ರಿಗೇನೆ. ಅಯ್ಯೋ ಕೇಳ್ತೀರಾ, ಅವರಿಬ್ರು ಡೈಲಾಗ್ದು ಪಂಚ್ನ ಕೇಳಿಸ್ಕೊಳಕ್ಕಾಗದೆ ನಾವೇ ಸೈಲೆಂಟಾಗಿ ಕುತ್ಕೊಬಿಟ್ಟಿದ್ದು. ಬೇಡ ಸುಮ್ಮನೆ ಇರಪ್ಪ, ಏನೋ ಮಾತಾಡೋಕೆ ಹೋಗಿ ಯಾಕೆ ಏನಾಗುತ್ತೆ ಅಂತ. ಇವಾಗ ಅಲ್ಲಿ ದೇವ್ರ ಹತ್ರ ಬೇಡ್ಕೊಂಡು ಹೋಯ್ತಾವ್ರೆ ಸೈಲೆಂಟಾಗಿ. ಏನು ಹೇಳ್ತೀಯ ಬ್ರೋ? ಎಂತಕ್ಕೆ ಬೆಳಗ್ಗೆ ಎಂತಕ್ಕೆ ಹಂಗೆ ಮಾತಾಡಿದ್ದು? ಸುಮ್ಮನೆ ಪ್ರೀತಿಯಿಂದ ತಾನೆ, ಪ್ರೀತಿಯಿಂದ ಮಾತಾಡ್ತವ್ರೆ ಅಂತ. ನಾನು ದೇವ್ರ ಹತ್ರ ಬೇಡ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್. ನನಗೂ ಒಳ್ಳೇದಾಗಲಿ, ಈ ಬ್ಲಾಗ್ ನೋಡ್ತಾ ಇರೋ ಎಲ್ಲ ನನ್ನ ಫ್ರೆಂಡ್ಸ್ಗೆ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊಂಡು ಹೋಗ್ತೀನಿ. ನಾನೆಲ್ಲ ನಾಚಿಕೆ ಪಡಲ್ಲ, ಅವ್ರು ನೋಡ್ತಾರೆ ಇವ್ರು ನೋಡ್ತಾರೆ ಅಂತ. ನೋಡಿ ಅಲ್ಲಿ ಅಷ್ಟೇ ಹೋಯ್ತವ್ರೆ, ಆದರೆ ಹಿಂಗೆ ಹಿಡ್ಕೊಂಡು ಹೋಗ್ತೀನಿ. ನಾವು ಕಂಟೆಂಟ್ ಕ್ರಿಯೇಟರ್ ಆಗಬಾರ್ದು ಅಂತ ಮನೆಗೆ ತೋರಿಸ್ತೀನಿ. ರೋಡ್ ಹುಡುಗಿ ಅವರ ಫ್ಯಾನು ಐಡಿಯಾ ಕೊಡ್ತಾ ಇದ್ದಾರೆ ಅವರು. ಅವ್ರ ಐಡಿಯಾ ತಗೊಂಡು ಕೇಳಿಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ರೆಡಿ ಆಗಿದೆ. ಹೋಗಿ ಸಿಗೋಣ ನಾಚಿಗೆ ನೋಡಿಯಪ್ಪ, ಸಿಗೋಣ ಜೊತೆ ನಾಚಿಗೆ. ಇಲ್ಲಿ ಕಾಯಿ ಕಟ್ಟೋ ಕ್ಯೂ ಇದೆ ಫ್ರೆಂಡ್ಸ್. ನಾವು ಸಪ್ರೇಟಾಗಿ ಇಲ್ಲಿ ನಿಂತಿದ್ದೀವಿ. ಇವರಿರೋ ಐಟಿಗೆ ವಿದ್ಯಾಪುರಕ್ಕೆ ಅಂತ ಅಂತಾರೋ ಆದರೆ ನೋಡಿ, ಇವ್ರ ಫೇಸು ಅರ್ಶನ ಆಗಿದೆ, ಕಾಲೆಲ್ಲ ಅರ್ಶನ ಆಗಿದೆ. ಏನು ಅಂತಾನೆ ಗೊತ್ತಿಲ್ಲ ಫ್ರೆಂಡ್ಸ್. ದೇವ್ರನ್ನ ತೋರಿಸ್ತೀನಿ, ಇಲ್ಲಿಂದಾನೆ ಎಲ್ಲರೂ ಆಶೀರ್ವಾದ ಮಾಡ್ಕೊಳ್ಳಿ.
ಅವರು ಇನ್ನೂ ಬಂದಿಲ್ಲ. ಸೊ ಹಂಗಾಗಿ ನನಗಂತೂ ನಿದ್ದೆ ಎಲ್ಲ ಕಣ್ಣೆಲ್ಲ ಫುಲ್ಲು ಬ್ಲಾಸ್ಟ್ ಆಗಿಬಿಡೈತೆ. ಸೊ ಹಂಗಾಗಿ ಇಲ್ಲಿ ಬಂದು ಕುತ್ಕೊಂಡಿದ್ದೀವಿ. ಅಣ್ಣ ಅವರು ನಿಂತ್ಕೊಂಡಿದ್ದಾರೆ, ನಾವು ಕುತ್ಕೊಂಡು ಸುಮ್ಮನೆ ಕೂತಿದ್ದೀವಿ. ಬರಲಿ ಅವರು ಅಂತ ವೆಯ್ಟಿಂಗ್. ಬರಲಿ ಅವರು, ಆಮೇಲೆ ಕಂಟಿನ್ಯೂ ಮಾಡ್ತೀವಿ. ಬರಲಿ. ಸೌಮ್ಯ ಹಾಕೊಂಡಂತೂ ಫುಲ್ಲು ಭಯ ಅಪ್ಪ, ಭಯಂಕರ ಭಯ. ಇಲ್ಲಿ ಏನೇನೋ ಬರ್ದು ಹಾಕಿದ್ದಾರೆ. ದೇವ್ರೆ ಕಾಪಾಡಪ್ಪ, ಎಲ್ಲರಿಗೂ ಒಳ್ಳೇದು ಮಾಡಿ, ನನಗೂ ಒಳ್ಳೇದು ಮಾಡಪ್ಪ. ಏನೇ ತಗೊಂಡು ಸ್ವಲ್ಪ ಕಾಪಾಡಪ್ಪ. ಮುಂದೆನಾ ಸ್ಲೋ ಮಸ್ತಾಗಿ ಮಾಡಿದ್ದಾರೆ ಫ್ರೆಂಡ್ಸ್ ಇವೆಲ್ಲ. ಶಿವಪ್ಪ, ನಾನಂತೂ ಹೆವಿ ಸಣ್ಣ ಆಗ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಭಯಂಕರ ಮಖ ಎಲ್ಲ ಇಳ್ದೋಗ್ಬಿಡೈತಲ್ಲ, ಫುಲ್ಲು ಮಖ ಎಲ್ಲ ಇಳ್ದೋಗೈತೆ. ನಿದ್ದೆ ಇಲ್ಲ ಅಂದ್ಬಿಟ್ಟು ಆಗೈತೋ ಇಲ್ಲಾಂದರೆ ಇಲ್ಲ, ಊಟ ಇಲ್ಲ, ನಂಗೆ ಆಗೈತೆ ಅನ್ನೋ ಗೊತ್ತಿಲ್ಲ. ಬಟ್ ಆದರೂ ಬ್ಯಾಕ್ ಟು ಫಾರ್ಮ್ ಬರೋ ಕಾಲ ಬಂದಿದೆ. ಸೋಮವಾರದಿಂದ ಅಣ್ಣ ಎಂಜಿಡಿದೆ. ಕಾಯ್ತಾರವರು ಅಲ್ಲಿಂದ ಬರ್ತಾರೆ. ಫೈನಲಿ ದೇವಸ್ಥಾನದ ಹತ್ರ ದೇವ್ರನ್ನ ದರ್ಶನ ಮಾಡೋ ಟೈಮು. ನಾನಂತೂ ಮೊಬೈಲ್ ಹಿಡ್ಕೊಂಡು ಟಾರ್ಚ್ ಆನ್ ಮಾಡ್ಕೊಂಡಿದ್ದೀನಿ. ಎಲ್ಲ ನನ್ನೇ ನೋಡ್ತಾ ಇರ್ತಾರೆ, ಮೊಬೈಲ್ ಕಿತ್ಕೊತಾರೆ ಏನೋ ಗೊತ್ತಿಲ್ಲ, ಆದರೂ ಮಾಡ್ತಾ ಇದ್ದೀನಿ. ಸಾರಿ ಗಾಯ್ಸ್, ಫೋಟೋ ಹೊಡಿಯೋಂಗಿಲ್ವಂತೆ. ಎಲ್ಲರಿಗೂ ಒಳ್ಳೇದು, ನಮಗೂ ಒಳ್ಳೇದು. ಸರಿ ಅಣ್ಣ, ಆಯ್ತಾ? ಓಕೆ, ಫೋಟೋ ಹೊಡಿಯೋಂಗಿಲ್ವಂತೆ. ಆಯ್ತು, ಹೋಗೋಣ. ಕಾಯಿನ್ ತಗೊಂಡಲ್ಲ ಹಂಚ್ತಾ ಇದ್ದಾರೆ, ಅರ್ಥ ಮಾಡ್ಕೋಬೇಕಾ ಅಂತ. ನಾವು ಮಾತಾಡ್ಕೊಂಡು ಹೋಗ್ತೇವೆ. ಇಲ್ಲಂತೂ ಬಿಡಲ್ಲ ಫೋಟೋ ಹಿಡಿಯೋಕ್ಕೆ ಅಂತ ಅಂದರು. ಆದ್ರೂ ಝೂಮ್ ಮಾಡ್ತಿದ್ದೀನಿ, ನೋಡೋಣ ಕಾಣುತ್ತಾ ಏನೋ ಗೊತ್ತಿಲ್ಲ. ಎಲ್ಲ ಏನೋ ಗೊತ್ತಿಲ್ಲ. ಅದು ಕಾಯಿನ್ ಹಂಚ್ತಾ ಇದ್ದಾರೆ ಫ್ರೆಂಡ್ಸ್, ಏನು ಅಂತ ಅಂದ್ಬಿಟ್ಟು ನನಗೂ ಗೊತ್ತಿಲ್ಲ. ನಾನು ಇವತ್ತೇ ಫಸ್ಟ್ ಟೈಮ್ ಅಲ್ವಾ ಬಂದಿರೋದು, ಹಾಗಾಗಿ ಗೊತ್ತಿಲ್ಲ. ಬನ್ನಿ ಹೋಗೋಣ, ಬನ್ನಿ. ಸೌಮ್ಯ ಅವ್ರು ಅನಿಸ್ತವ್ರೆ, ಅಲ್ಲಿ ಸೌಮ್ಯ ಅವ್ರು ಅನಿಸ್ತಾ ಇದ್ದಾರೆ. ಬೀಳುತ್ತೋ ನಿಂತ್ಕೊಳ್ಳುತ್ತೋ ಗೊತ್ತಿಲ್ಲ, ನೋಡೋಣ. ನೋಡಿ ಅಲ್ಲಿ ಕೈ ಹಿಡ್ಕೊಂಡಿದ್ದಾರೆ. ಸಾಯಿ ಕಪ್ಪ ಕುತ್ಕೋತು ಅಳ್ಕೊಂಡು ಕೇಳ್ಕೊಂಡಿದ್ಗೆ ದೇವ್ರ ಫಲ ಕೊಟ್ಟಿದೆ. ಏನಂತ ಕೇಳ್ಕೊಂಡ್ರಿ? ಸೀಕ್ರೆಟಾ? ಸೀಕ್ರೆಟ್ ಅಂತೆ ಫ್ರೆಂಡ್ಸ್. ಅವ್ರು ಕೇಳ್ಕೊಂಡಿರೋದು ಹೇಳ್ತಾ ಇಲ್ಲ. ಕುತ್ಕೋಬೋದಾ? ಕುತ್ಕೊಳಕ್ ಇಲ್ಲ. ಎಕ್ಸಿಟ್ ಮಾತ್ರ ಇದು. ಫೈನಲಿ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ರು. ಬನ್ನಿ ಹೋಗೋಣ. ಇದಕ್ಕೆ ಪೂಜೆ ಮಾಡು. ಫೈನಲಿ ಇಲ್ಲಿ ಕೈ ಮುಕ್ಕೊಂಡು ಬಂದು ನೋಡಿ. ಮಸ್ತಾಗೈತೆ ಮಾತ್ರ. ಇವ್ರಿರೋ ಹೈಟ್ಗೂ ದೇವ್ರನ್ನ ಹಿಂಗೆ ಎತ್ತಿ ನೋಡ್ಬೇಕು. ಹಿಂಗೆ ಏನು ಗೊತ್ತಾ ಗಾಯ್ಸ್, ಅಲ್ಲಿ ನಾವು 3 ಜನ ಮಾತ್ರ ದರ್ಶನ ಮಾಡ್ಕೊಂಡು ಬಂದು. ಬಟ್ ಅವರು ಕಾಯಿ ಕಟ್ತೀನಿ ಅಂತ ಹೋಗಿದ್ದಾರೆ. ಅವ್ರು ಕಾಯಿ ಕಟ್ಕೊಂಡು ಬರ್ಬೇಕು. ನನ್ನ ಕೈ ನೋಡ್ರಿ, ಕೈ ಡ್ಯಾಮೇಜ್ ಆಯಿತು. ಯಾರೋ ಒಬ್ಬ ಅಂಕಲ್ಲು ಚುಚ್ಬಿಟ್ಟ ಯಾತ್ರಳು. ಏನಂತ ಬೇಡ್ಕೊಂಡೆ ಬ್ರೋ? ಅಲ್ಲೇ ಕ್ಯಾಮ್ರಾ ಎತ್ತಾದ್ಮೇಲೆ ಕೈ ಮುಗಿತವ್ರೆ. ಈ ಥರ ಜನಗಳು ಎಲ್ಲಿ ಸಿಗ್ತಾರೆ? ಹೊಡೀರಿ ಚಪ್ಪಾಳೆ. ನಾನು ಬೇಡ್ಕೊಂಡು ಇದು ಮಾಡ್ತೀನಿ ಫ್ರೆಂಡ್ಸ್. ನೀವು ನೋಡ್ತಾ ಇರ್ತೀರಾ, ನೀವು ಕೇಳ್ಕೊಳ್ಳಿ, ನಿಮಗೂ ಒಳ್ಳೇದಾಗಲಿ. ಫೈನಲಿ ದರ್ಶನ
ಫೈನಲಿ ಆ್ಯಕ್ಚುಲಿ ಕಾಯಿ ಕಟ್ಟಿದ್ದೀವಿ. ಈ ಕಾಟೇರಮ್ಮ ದೇವಸ್ಥಾನದಲ್ಲಿ ಏನು ಸ್ಪೆಷಲ್ ಅಂತ ಅಂದರೆ, ಕಾಟೇರಮ್ಮಂಗೆ ಏನಾದರೂ ನಾವು ಮನಸ್ಸಲ್ಲಿ ಏನಾದರೂ ಅರ್ಕೆ ಇದ್ದರೆ ಇಲ್ಲ ಏನಾದರೂ ವಿಶ್ವಾಸ ಇದ್ದರೆ ಅದನ್ನು ಕೇಳಿಕೊಂಡು ಕಾಯಿ ಕಟ್ಟಿ ಅವ್ರು ಎಷ್ಟು ಸುತ್ತ ಹೇಳ್ತಾರೋ ಅಷ್ಟು ಸುತ್ತನ ತಿರುಗಿಸಿದ್ರೆ ಅದಾಗಿ ನೆರವೇರುತ್ತೆ 9 ವೀಕ್ಸಲ್ಲಿ ಅನ್ನೋದು ಒಂದು ನಂಬಿಕೆ. ಸೊ ನೋಡೋಣ, ನಾನು ಕೂಡ ಕಟ್ಟಿದ್ದೀನಿ. ನಾನು ಮತ್ತು ಸಂತೋರ್ ಮಮ್ಮಿ ಇಬ್ಬರು ಕಟ್ಟಿದ್ದೀವಿ. ಆಂಟಿ ಹೆಂಗನ್ನಿಸ್ತು? ತಲೆ ಸುತ್ತ ಬಂತಾ? ಆಂಟಿಗೆ 54 ರೌಂಡ್ ಕೊಟ್ಟಿದ್ರು ಸುತ್ತಕ್ಕೆ, ನಂಗೆ 108. ನಿಜವಾಗ್ಲೂ ತಲೆ ಸುತ್ತಬಿಡ್ತು ಸೀರಿಯಸ್ಲಿ. ಬಟ್ ಆದರೂ ಏನು ಮಾಡೋಕ್ಕಾಗಲ್ಲ, ಒಳ್ಳೇದಾದರೆ ಸಾಕು ನಮಗೆ. ಸುತ್ತಾ ಸೊ ಮತ್ತೆ ನೆಕ್ಸ್ಟ್ ವೀಕು ಕೂಡ ಇದೇ ಜಾಗಕ್ಕೆ ಬರಬೇಕು. ನೆಕ್ಸ್ಟ್ ವೀಕು ನಾವು ಕಾರಲ್ಲಿ ಬರಲ್ಲ ಗೈಸ್, ಬಸ್ಸಲ್ಲಿ ಬರ್ತೀವಿ. ಇವ್ರನ್ನೆಲ್ಲ ನಾವು ಎಬ್ರಿಸ್ಕೊಂಡೆಲ್ಲ ಕರ್ಕೊಂಬರಕ್ಕೆ ನಮ್ಮ ಕೈಯಲ್ಲಿ ಆಗಲ್ಲ, ನನಗೂ ಆಂಟಿಗೆ. ಅವರಿಂದ ಲೇಟಾಗಿ ಇವತ್ತು ನಮಗೂ ದರ್ಶನ ಲೇಟಾಗಿ ಹೋಗಿದೆ. ಅವರಿಂದ ನನ್ನ ಕಾಲೆಲ್ಲ ಫುಲ್ಲು ಬೊಬ್ಬೆ ಬರುತ್ತೆ. ಸುತ್ತಿದ್ದೀವಿ ನಾವು. ಸೊ ಇವಾಗ ನೋಡಿ ಅವರೆಲ್ಲ ಆರಾಮಾಗಿ ಕಾರಲ್ಲಿ ಕೂತಿದ್ದಾರೆ. ನಾವು ಸೀರಿಯಸ್ಲಿ ತಲೆ ಸುತ್ತ ಬಂದ್ಬಿಡ್ತು. ಟಿಫನ್ ಫ್ಯಾಮ್ ಏನು ಗೊತ್ತಾ, ನಾನು ವ್ಲಾಗ್ ಕಂಟಿನ್ಯೂ ಮಾಡಿಲ್ಲ. ನನ್ನ ವ್ಲಾಗ್ನ ಅವರು ಸಾನ್ವಿ ಅವ್ರು ಕಂಟಿನ್ಯೂ ಮಾಡಿದ್ರು, ನಮ್ಮ ಬಾಸು. ಅದನ್ನು ಎತ್ತಾಕ್ತೀನಿ ಇದರಲ್ಲಿ. ಇವಾಗ ಎಲ್ಲರಿಗೂ ಕಾಲು ನೋವು ಬಂದ್ಬಿಡೈತೆ, ನನಗಂತೂ ನಿದ್ದೆ ಬರ್ತೈತೆ. ನೋಡೋಣ, ಅವರಂತೂ ಏನೂ ತಿನ್ನಲ್ಲ ನಾನ್ ವೆಜ್. ನಾವು ಇಬ್ರು ನಾನ್ ವೆಜ್ ತಿನ್ಕೊಂಡು ಹೋಗ್ತೀವಿ. ಕಳೆ ಬೀಜ ಕೊಡಿ. ಬಡವರ ಬಂದು ಬಾದಾಮಿ ಚೆನ್ನಾಗಿ ಕಾಣಿಸ್ತಾ ಇಲ್ಲ. 108 ಕೊಟ್ಟವ್ರೆ ಬೆಳಗ್ಗೆ. ಜಗಳ ಆಡಿರೋದಕ್ಕೆ ಮೇಡಮ್ಗೆ 108. ಅಲ್ಲಿ 108. ಯಾಕೆ 108 ಕೊಟ್ಟಿದ್ದಾರೆ ಅವ್ರಿಗೆ. ನಮ್ಮ ಅಮ್ಮಂಗೆ ಎಷ್ಟಮ್ಮ ನಿಮಗೆ? 54. ಅವ್ರಿಗೆ 54. ನಾವು ಅದೇನೇನು ಪಾಪ ಪುಣ್ಯ ಮಾಡಿರ್ತೀವೋ ನಾವು, ಆದರೆ ನಮ್ಗೆ ಎಷ್ಟು ಕೊಡ್ತಾರೋ ಗೊತ್ತಿಲ್ಲ. ಬನ್ನಿ ಹೋಗೋಣ. ಏನ್ ಗೊತ್ತಾ, ಮೇಡಮ್ಗೆ 108 ಪ್ರದಕ್ಷಿಣೆ ಹೊಡ್ದಿ ಮೇಡಮ್ ಫುಲ್ಲು ಫ್ಲಾಟ್ ನೋಡಿ. ಇವಾಗ ವಾಯ್ಸ್ ರೈಸ್ ಮಾಡ್ತಾವ್ರೆ. ಗೈಸ್, ನಾನು ಯಾರ ಹತ್ರನೂ ಮಾತಾಡಲ್ಲ ಗೈಸ್. ಎಲ್ಲರೂ ಕೂಡ ನಮ್ಮನ್ನ ಬಿಟ್ಬಿಟ್ಟು ಫೋಟೋ ಹೊಡ್ಕೊಂಡಿದ್ದಾರೆ. ಪ್ಲಾನ್ ಮಾಡಿದ್ದು ನಾನು ಮತ್ತೆ ನಮ್ಮ ಆಂಟಿ ಫಸ್ಟ್ ಪ್ಲಾನ್ ಮಾಡಿದ್ದು. ಅಲ್ಲಿ ಫೋಟೋ ಅದು ನಾನು ಹೇಳ್ತೀನಿ. ಸೌಮ್ಯ ಅವ್ರು ಹೇಳಿದ್ರು 3 ಜನ ತಗೊಳದ್ ಬೇಡಪ್ಪ, ಅಕ್ಕ ಹಬ್ಬ ಮಾಡ್ತಾರೆ ಅಂತ ಅಂದ್ರು. ಇವರೇ ತಗೊಂಡೋಣ ಬನ್ನಿ ಅಂತ ಕರೆದ್ರು. ನಾವು ಅಲ್ಲ, ನಾವು ಮಾಡ್ಕೊಂಡಿಲ್ಲ. ಅದು ಯಾವ್ದೋ ಯಪ್ಪ ಬಂದಿ ಊಟ ಮಾಡೋದು. ಇನ್ನ ಮುಂದೆ ಏನ್ ಗೊತ್ತಾಯ್ತು ಗಾಯ್ಸ್, ಅಲ್ಲಿ ನಾವು ಫೋಟೋ ತಗೋತೀವಿ ಸಿಂಗ್ ಅಲ್ಲಿ ಯಾವ್ದೋ ಯಪ್ಪ ಅಂದ್ಬಿಟ್ಟು ಅವನೇ ಫೋನ್ ಕಿತ್ಕೊಂಡ, ತೆಗಿತೀನಿ ಹೋಗ್ರಿ ಅಂತ ಅಂದ್ಬಿಟ್ಟು ಅಂತ. ಪ್ರಾಮಿಸ್ ಅವನೇ ತಗೊಂಡಿದ್ದು. ಸುಮ್ನೆ ನಿಂತ್ಕೊಂಡಿದ್ರಿ. ಅವನೇ ಬಂದು ಸುಮ್ನೆ ನಿಂತಿದ್ದವನ. ಪ್ರಾಮಿಸ್ ಆಗು ಇಲ್ಲ. ಇವಣ್ಣದ ಫೋಟೋ ಸಿಂಗಲ್ ಹಿಡಿತಾ ಇದೀನಿ ನಾನು. ಹಿಡಿತಾ ಇದ್ರೆ ಅಂತ ಇವಣ್ಣ ಬಂತು. ನೋಡ್ತಾ ಇದೀವಿ, ಕೊಡ್ರಿ ನಾನು ಹಿಡಿತೀನಿ ಅಂದ್ಬಿಟ್ಟು ಫೋನ್ ಕಿತ್ಕೊಂಡ. ಓಡ್ಬಿಟ್ಟಿದ್ರೆ ಏನ್ ಮಾಡ್ತಾ ಇದ್ರಿ? ತಗೋ ಓಡ್ಬಿಟ್ಟಿದ್ರೆ ನಿನ್ನ ಕರಿತಾ ಇದ್ದೋ ಜಾಕಿ ಜಾನ್ಸನ್ ಓಡ್ಬಾ ಅಂತ. ಆದ್ರೂ ಗಾಯ್ಸ್ ಅಂತವ್ರು ಇರ್ತಾರೆ, ಕಿತ್ಕೊಂಡು ಹೋಗೋರು ಇರ್ತಾರೆ, ಒಳ್ಳೆಯವರು ಇರ್ತಾರೆ, ಏನು ಮಾಡಕ್ಕಾಗಲ್ಲ. ಬನ್ನಿ ಹೋಗೋಣ. ಅಲ್ಲಿ ಹೋಗಿ ನನ್ಗೆ ಮೇಲ್ಕೋಟೆ ಅಲ್ಲ ಹೊಸಕೋಟೆ ಬಿರಿಯಾನಿ ಫೇಮಸ್ ಮಸ್ತ. ನಾನಂತೂ ಲೈಫಲ್ಲಿ ತಿಂದೇ ಇಲ್ಲ. ಮಸ್ತಾಗಿ ಇವತ್ತು ತಿನ್ನೋಣ ಅಂತ ಅಂದ್ಬಿಟ್ಟು ನಾನು ತಿಂತಾ ಇದ್ದೀನಿ. ಫಸ್ಟ್ ಟೈಮ್ ನಾನು ತಿಂತಾ ಇರೋದು. ಹಂಗ ಅನ್ಬಿಟ್ಟು 3:15ಗೆ ಗಾಯ್ಸ್ ನಾವು ಬಂದಿದ್ದೀವಿ. 3:15ಗೆ ತಿನ್ಕೊಂಡು ಹೋಗಿದ್ದೀವಿ ನಾವೆಲ್ಲ. ಬನ್ನಿ ತಿನ್ನೋಣ, ಅದೆಲ್ಲ ಹೇಳಂಗಿಲ್ಲ. ನೋಡಿ ರೋಡ್ ಹೆಂಗಿದೆ. ಇಲ್ಲೇ ತಿನ್ಕೋತೀರಾ? ಫೈನಲಿ ಗಾಯ್ಸ್ ನಾವು ಅಕ್ಷಯ ದಮ್ ಬಿರಿಯಾನಿ ಬಂದು ನೋಡಿ ಇಲ್ಲಿ. ನಾವು ಅಲ್ಲಿ ತಿನ್ನೋಣ ಬ್ರೋ. ಇವರು ನೋಡಿ ಗಾಯ್ಸ್, ಇವ್ರು ಇಲ್ಲಿ ತಿಂತಾರೆ, ನಾವು ಅಲ್ಲಿ ತಿಂತೀವಿ. ಏನು ಗೊತ್ತಾ, ಇವರು ಸೆಲ್ಫಿ ತಗೊಂಡು ನಾವು 3 ಜನ ಮಾತ್ರ ಒಟ್ಟಿಗೆ, ಅದಕ್ಕೆ ಬೇಜಾರಾಗ್ಬಿಟ್ಟವ್ರೆ. ಬೇಡ, ಅಲ್ಲಿ ತಿನ್ನೋಣ. ಬನ್ನಿ ಬ್ರೋ, ಇಲ್ಲೇ ಬ್ರೋ, 2 ಹೆಜ್ಜೆ ಇಲ್ಲೇ ಬರ್ರಿ. ಬೇಡ ಗಾಯ್ಸ್, ಅಲ್ಲೋಯ್ತೀವಿ ನಾವು 4 ಜನ ಮಾತ್ರ. ಆಯ್ತು, ಮಟನ್ ಬಿರಿಯಾನಿ ತಿಂತಾಯಿದ್ದೀವಿ. ಪೀಸ್ಗಳು ಮಾತ್ರ ಸೈಕಾಗೈತೆ ನೋಡಿ, ಹೆಂಗೆ ಬೇದೈತೆ. ನಾವು 4 ಜನ, ಆದರೆ ಅವರಿಬ್ಬರು ಚಿಕನ್ನು, ಇವರಿಬ್ಬರು, ನಾವಿಬ್ಬರು ಮಟನ್ ತಿಂತಾಯಿದ್ದೀವಿ. ಹೆಂಗೈತೆ ಬ್ರೋ? ಮಸ್ತಾಗೈತೆ ನಿಜವಾಗ್ಲೂ.
ಫಸ್ಟ್ ಟೈಮ್ ನಾನು ಇಲ್ಲಿ ಟೇಸ್ಟ್ ಮಾಡ್ತಾ ಇರೋದು. ಅವರಿಬ್ರು ಮಾತ್ರ ಇದು ತಿನ್ನಕ್ಕೆ ಹೋಗೋರೆ, ಪಲಾವು ತಿನ್ನಕ್ಕೆ ಹೋಗೋರೆ, ಬಿರಿಯಾನಿ ಅಂತ ಇದೆ. ನಾವು ಒಳ್ಳೆ ಬ್ಯಾಟಿಂಗ್ ಮಾಡ್ತಾಯಿದ್ದೀವಿ ಮಾತ್ರ. ಪಾಪ ಅವ್ರನ್ನೂ ಮಿಸ್ ಮಾಡ್ಕೋತೀವಿ, ಏನು ಮಾಡೋಕ್ಕಾಗಲ್ಲ, ಅವ್ರು ತಿನ್ನಲ್ಲ. ಬನ್ನಿ ಗಾಯ್ತು. ಏನು ಗೊತ್ತಾ, ನಾನು ಆಂಟಿ ವೆಜ್ ಊಟ ಮಾಡಿದ್ವಿ. ಪನ್ನೀರ್ ಫ್ರೈಡ್ ರೈಸ್ ಮತ್ತು ವೆಜ್ ಪಲಾವ್. ಅದು ಯಾವುದೋ MB ಅಂತ ಏನೋ ಹೋಟೆಲ್ ಇತ್ತು, ರೆಸ್ಟೋರೆಂಟು. ಡಬ್ಬ ನನ್ನ ಲೈಫಲ್ಲಿ ಅಷ್ಟು ಟೇಸ್ಟ್ಲೆಸ್ ಫುಡ್ ಅಂದರೆ ಇವತ್ತೇ ತಿಂದಿರೋದು. ನೋಡೋಕೆ ಮಾತ್ರ ತುಂಬ ದೊಡ್ಡದಾಗಿತ್ತು. ಪಾರ್ಸಲ್ ಮಾಡಿಸ್ಕೊಂಡು ಕೊನೆಗೆ ಹೊಟ್ಟೆ ತುಂಬ ಅಷ್ಟೊತ್ತು ನಾನು ಆಂಟಿ ಹಿಂಸೆಯಿಂದ ಇಷ್ಟೇ ತಿಂದ್ವಿ. ಆದರೂ ಹಿಂಸೆನ ತಿಂದ್ವಿ, ಉಪ್ಪಿಲ್ಲ ಸಪ್ಪಿಲ್ಲ, ಆದರೂ ಅನ್ನ ಇತ್ತು ಅಂದ್ಬಿಟ್ಟು ತಿಂದ್ವಿ. ಇನ್ನೊಂದು ಕಾಮಿಡಿ ಕೇಳಿ ಗೈಸ್, ಇವ್ರು 3 ಜನ ಇದ್ದಾರಲ್ಲ, ಅದರಲ್ಲಿ ಈ ಪಿಳ್ಳೆ ಒಬ್ಬ, ತೋರಿಸ್ಬಿಡಪ್ಪ, ಈ ಪಿಳ್ಳೆ ಒಬ್ಬ, ಇವರೆಲ್ಲರೂ ಎಂತ ದಡ್ರು ಅಂದ್ರೆ ಪಾಪ ಈ ಬೇಬಿ ಒಂದ್ ಬಿರಿಯಾನಿ ತಿಂತೀನಿ ಅಂದ ತಕ್ಷಣ ಒಂದು ಬಿರಿಯಾನಿ ಪೂರ್ತಿ ಕೊಡ್ಸಿದ್ದಾರೆ. 4 ಬಿರಿಯಾನಿ ಆರ್ಡರ್ ಮಾಡವ್ರೆ. ಇದೆರಡು ದೊಡ್ಡ ಬೇಬಿ ಬಾಡ್ಸವೆ, ಇದೆರಡು ಬೇಬಿ ಬಾಡಿಸ್ದೆ ಇಷ್ಟೆಷ್ಟು ತಿಂದ್ಬಿಟ್ಟು ಬಂದವೆ. ಅದ್ರಲ್ಲಿ 900 ರೂಪಾಯಿ ಬೇರೆ ಬಿಲ್ ಮಾಡವ್ರೆ. ನಾವು ವೇಸ್ಟ್ಲೆಸ್ ತರ 370 ರೂಪಾಯಿ ಬಿಲ್ ಮಾಡಿದೀವಿ. ಅಲ್ಲ, ಬಿರಿಯಾನಿ ಆರ್ಡರ್ ಮಾಡಿದ್ರೆ ಅಫ್ಕೋರ್ಸ್ 900 ರೂಪೀಸ್. ಹೇಳು, 900 ರೂಪಾಯಿ ಕೊಟ್ಟಿರೋದಂತೆ ಶಿವ. 900 ರೂಪಾಯಿಗೆ 2 kg ಚಿಕನ್ ಬಂದಿರೋದು. 1 kg ಮಟನ್ ಬರೋದು 1.5 kg. ಮನೇಲಿ ಅಚ್ಚುಕಟ್ಟಾಗೆ 2 kg ಮಟನ್ ಬರೋದಂಟಿ, ನಮ್ದು ಇವ್ರದ್ದು ಸೇರಿದ್ರೆ. ಅದರಲ್ಲೂ ಕರ್ಕೊಂಡು ಹೋಗಿರೋರು ಅಕ್ಷಯ್ಗೇನೆ ಬೇಕು, ಬಾರ ಇಲ್ಲೇ ತಿನ್ನೋಣ ಅಂತ ಹೇಳ್ತಾ ಇದ್ದೀನಿ. ಅಕ್ಷಯ್ ಅಂತ ಕರ್ಕೊಂಡು ಹೋದ. ಸ್ವಲ್ಪ ಫೇಸ್ ತೋರ್ಸಕ್ಕೆ ಹೇಳಿ ಚಿನ್ನ ಅವ್ರಿಗೆ. ಇಲ್ಲಿ ನೋಡಪ್ಪ, ಇಲ್ಲಿ ಬರೀ ಕಂದ ಏನ ಕಂದ, ಇಲ್ಲೇ ಬೇಡ, ನಾನು ಇಲ್ಲೇ ತಿನ್ನೋಣ ಅಂದೆ. ಇಲ್ಲ ಬಾಬ್ರು, ಅಕ್ಷಯ ತುತ್ತಿಗೆ ಹೋಗೋಣ ಗಮ್ಮ ಅಂತ ಇದೆ, ಚೆನ್ನಾಗಿತ್ತು, ಮಸ್ತಾಗಿತ್ತು, ತಿಂದೋ ಫ್ರೆಂಡ್ಸ್. ನಾವು ಹೊಟ್ಟೆ ಏನ್ ಅನ್ಸ್ತೈತೆ ನೋಡಿ ಫ್ರೆಂಡ್ಸ್, ಅವ್ನ ಮಕ ನೋಡ್ರೆ ಗೊತ್ತಾಗ್ಬಿಡುತ್ತೆ ಅವ್ನು ಹೆಂಗೆ ಯಾವ ದುಃಖದಿಂದ ಹೇಳ್ತಾವನೆ ಅದು ಚೆನ್ನಾಗಿತ್ತು ಅಂತ. ಒಟ್ಟಿನಲ್ಲಿ ಹೋಗ್ಬಿಡ್ರಿ ಫ್ರೆಂಡ್ಸ್, ಅಲ್ಲಿಗೆ ಬಂದ್ರೆ ಪಕ್ಕ ಲಾಸ್ ಆದ್ರೂ ಪರವಾಗಿಲ್ಲ. ಗಾಯ್ಸ್ ಏನು ಗೊತ್ತಾ, ಡಮ್ಮಿಗೆ 2 ಕಡಿಮೆ ಥರನೇ ಇತ್ತು, ಆದರೂ ತಿಂದೆ. ಹೊಟ್ಟೆ ಇವಾಗ ಪುಕ್ಕು ಅಂತ ಐತೆ. ಹೆಂಗೆ ಹೇಳಿದ್ರೆ ಬೈತಾರೆ ಅಂದ್ಬಿಟ್ಟು ಸುಮ್ಮನೆ ಇದ್ದೀನಿ. ಅದು ಫಸ್ಟು ನಮ್ಮ ಅಂಕಲ್ ಒಬ್ಬ ಚಂದು ಅಂತ ಇದ್ದಾನೆ, ಅವನು ಬೈಬೇಕು. ಅವನು ಹೇಳಿದ್ಕೆ ನಾನು ಹೋಗಿದ್ದಿಲ್ಲ, ಬೈತಾರಿಲ್ಲ ನಾನು, ಚೆನ್ನಾಗೈತೆ ಅಂತ ಅಂದಿದ್ಗೆ. ಇಲ್ಲಿ ನೋಡ್ರೆ ಅವ್ನು ಅಚ್ಚ ಟ್ರಾಫಿಕ್ ಫುಲ್ಲು. ಆ ಕಡೆ ಇರೋನ್ಗೆ ಇದು ಬಂದಿದೆ, ಕಾರ್ ಬಂದಿದೆ. ಅಷ್ಟೇ ಗೈಸ್, ಟೋಟಲಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ಬೇಕಾದ್ರೆ 1400 ರೂಪಾಯಿ ಲಾಸ್ ಮಾಡ್ಕೊಂಡು ಬಂದಿದ್ವಿ. ಬಟ್ ಏನ್ ಮಾಡಕ್ಕಾಗಲ್ಲ, ಯಾರಾದ್ರೂ ಕೊಡಂಗಿದ್ರೆ ಕೊಡಿ. ಯಾರು ಕೊಡಂಗಿದ್ರೆ ನಮ್ಗೆ ಹಂಗೆ ಫೋನ್ ಪೇ ಮಾಡ್ಬಿಡಿ ಒಂಚೂರು. ಫೋನ್ ಪೇ ಮಾಡ್ಬಿಡಿ, ನಿಮಗೆ ಪುಣ್ಯ ಬರ್ಲಿದೆ. ಎಷ್ಟು ಫ್ರೆಂಡ್ಸ್, ಮೇಡಮ್ ನೋಡ್ರಿ ಹೆಂಗ್ ಮಲ್ಗವ್ರೆ. ಮೂರು ಜನ ತ್ರಿಮೂರ್ತಿಗಳು ಕರೆಕ್ಟಾಗಿ ಮಲ್ಗವ್ರೆ.